ಹೆಂಗೆ ಸುಂದರವಾಗಿ ಕಾಣ್ತಾ ಇದೆಯಾ? ಅಲ್ಲ ಯಾಕೆ ದಿನ ಹಿಂಗೆ ಕಾಣ್ಬಾರ್ದು ನೀನು? ಅಲ್ಲ ದಿನ ನೀನು ಸುಂದರವಾಗಿ ಕಾಣ್ತಾ ಇದೆಯಾ? ಇವತ್ತು ಸ್ವಲ್ಪ ಜಾಸ್ತಿ ಸುಂದರವಾಗಿ ಕಾಣ್ತಾ ಇದೆ. ನನ್ನ ಕಣ್ಣು ಬೇರೆ ಕಡೆ ಹೋಗ್ತಾನೆ ಇಲ್ಲ ಯಾಕೆ? Oh my gosh. Guys, ನಡೀರಿ ಹೋಗೋಣ ನಾವು. ಹೇಳಿದ್ವಾ ನೀವೇ ಹೇಳ್ಬಿಡಿ. ನಾನೇನು ಕೇಳಲಿ? ಅವ್ರ ಅಜ್ಜಿ ಭಾಗದ ಅವರೆಲ್ಲ ಕೇಳ್ತಾರೆ. ನೀನು ಹೇಳ್ಬೇಕು ತಾನೆ. ಅವ್ರ ಅಜ್ಜಿ ಭಾಗ ನೀನು ಹೇಳ್ಬೇಕಾ? ಏನ್ ಮಾತಾ ಗೈಸ್? ಏನು ಏನಿಲ್ಲ ಅರುಣಾಟ ನೋಡ್ಬಿಟ್ರೆ ಟೆನ್ಷನ್ ಇವಾಗ. ಅರುಣಾಟ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಹೌದು ತಪ್ಪಾಗಿ ತಿಳ್ಕೊಂತಾರೆ. ನೀವೇ ಹೇಳ್ಬಿಡಿ ಬ್ರೋ. ನಾನೇನು ಆಗಿಲ್ಲ ಗೈಸ್, ಸುಮ್ಮನೆ ಓದ್ಲಾ. ಆಯ್ತು ಕ್ಲಾರಿಟಿನೇ ಕೊಟ್ಕೊಂಡು ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಸೊ SMR, ನಾನು ಮತ್ತು ಇನ್ನೂ ಸ್ವಲ್ಪ ಇನ್ಫ್ಲುಯೆನ್ಸರ್ಸು ಎಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಸೊ ನಾನು ಬೇಗ ರೆಡಿ ಆಗಬೇಕು, ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ಅದಿರೋದು ತುಂಬ ದೂರ ಇದೆ, ಅಂದರೆ ಟ್ರಾವ್ಲಿಂಗ್ ಜಾಸ್ತಿ ಹೋಗ್ತದೆ ನಮಗೆ ಇವತ್ತು. ಸೊ 5 ಗಂಟೆಗೆ ನಾವು ಅಕಸ್ಮಾತ್ SMR ಮನೆ ಕಡೆಯಿಂದ ಬಿಟ್ಟರೆ ಅಲ್ಲಿ ನಾವು 7:15 ಹೋಗ್ತೀವಿ. ಸೊ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಇವಾಗ ಬೇಗ ರೆಡಿ ಆಗ್ತೀನಿ. ಇವಾಗ ಇನ್ನೂ ಫೇಸ್ ವಾಶ್ ಮಾಡಿಲ್ಲ ನೆನೆಯಿಂದ ನಾನು, ಅಂದರೆ ನೈಟ್ ಮಾಡಿದ್ನಲ್ಲ ಅಷ್ಟೇ. ಇವಾಗ ಜಸ್ಟ್ ನಾನು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಫೇಸ್ ವಾಶ್ ಮಾಡ್ಕೊಳ್ಳೋಣ ಬೇಗ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಲೆಟ್ಸ್ ಗೋ ಗೆಟ್ ರೆಡಿ. ಆಮೇಲೆ ನಾನು ಔಟ್ಫಿಟ್ ನಾನು ನಮ್ಗೆ ತೋರಿಸ್ತೀನಿ. ಜಸ್ಟ್ ವೇಟ್ ಫಾರ್ ಅ ಸೆಕೆಂಡ್. ಸೊ ಹಿಯರ್ ಕಮ್ಸ್ ಮೈ ಔಟ್ಫಿಟ್. ಇದು ಟಾಪ್ ಬರುತ್ತೆ. ಅದಾದಮೇಲೆ ದಿಸ್ ಇಸ್ ದ ಸ್ಕರ್ಟ್. ಇದು ಸ್ಕರ್ಟು. ಆಮೇಲೆ ಇದು ದುಪಟ್ಟ ಹಾಕ್ಕೊಳ್ಳೋದು, ಲೈಕ್ ಟು ವೇರ್ ಇಟ್ ಲೈಕ್ ದಿಸ್. ಸೊ ನಾವು ಬೇಗ ಜ್ಯುವೆಲ್ಸು ಇದೆ ನನ್ನ ಹತ್ರ, ಜ್ಯುವೆಲ್ಸು ರೆಡಿ ಇದೆ. ಸೊ ತುಂಬ ಎಮರ್ಜೆನ್ಸಿಯಲ್ಲಿ ನನ್ನ ಪ್ಲ್ಯಾನ್ ಇರಲಿಲ್ಲ, ಬರೋದು ಪ್ಲ್ಯಾನ್ ಇರಲಿಲ್ಲ, ನನ್ನ 0 ಪ್ಲ್ಯಾನ್ಸ್ ಇತ್ತು. ಬಟ್ ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಆಯಿತು. ಸೊ ಹೋಗ್ತಾ ಇರೋದು ನಾನು ಕೂಡ. ಸೊ ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಇವಾಗ ಜಸ್ಟ್ ರೆಡಿ ಆಗಿದ್ದೀನಿ. ಲಾಸ್ಟ್ ಟೈಮ್ ನಾನು ವೆಡ್ಡಿಂಗ್ ಹೋದಾಗ ಎಲ್ಲರೂ ಹೇಳಿದ್ರಿ ಕನ್ಸಿಲರ್ ಜಾಸ್ತಿ ಆಗಿದೆ ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಮಿನಿಮಲ್ ಆಗಿ ತುಂಬ ಕಮ್ಮಿ ಹಚ್ಚಿದ್ದೀನಿ. ಸೊ ಇವಾಗ ನಾನ್ ಮೇಕಪ್ ಅಂತ ಹೋಗೋಕ್ಕಾಗಲ್ಲ, ಅಂದರೆ ಎಲ್ಲರೂ ಅಲ್ಲಿ ರೆಡಿಯಾಗಿ ಬಂದಿರ್ತಾರೆ, ನಾವು ಚೆನ್ನಾಗಿ ಕಾಣ್ಬೇಕು ತಾನೆ. ನಾನು ಚೆನ್ನಾಗಿ ಕಾಣ್ತೀನಿ ವಿತೌಟ್ ಮೇಕಪ್ ಆ ಥರ ಎಲ್ಲ, ಬಟ್ ಆ ಲುಕ್ ಬರಲ್ಲ, ರೆಡಿ ಆದ್ರೇ ಅದು ಬರೋದು. ಸೊ ಔಟ್ಫಿಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಿದ ತಕ್ಷಣ ಲೆಟ್ಸ್ ಗೋ. ಸೊ ಗೈಸ್, ಬ್ಯಾಂಗ್ಳೂರ್ ಟ್ರಾಫಿಕ್ ಯಾವ ಥರ ಇದೆ ಅಂದರೆ, ನಾನು ಮನೆ ಬಿಟ್ಟಿದ್ದು 5:30 ಆರ್ ಸಮಥಿಂಗು. ಇವಾಗ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬರ್ತಿದೆ. ಇನ್ನೂ ನಾನು ಟ್ರಾಫಿಕಲ್ಲೇ ಸ್ಟಕ್ ಆಗಿದ್ದೀನಿ. ಅಂಥದ್ರಲ್ಲಿ ಅಲ್ಲಿ ಯಾರೋ ಬಸ್ ಹತ್ರ ಏನೋ ಜಗಳ ಮಾಡ್ತಿರೋದು, ಪಾಪ ಆ್ಯಂಬುಲೆನ್ಸ್ ಅವ್ರು ಸ್ಟಕ್ ಆಗಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಈ ರೋಡಲ್ಲಿ. ಬೇರೆ ರೋಡ್ ತೊಗೊಂಡು ಬಂದಾದ್ಮೇಲೂ ಇಲ್ಲೂ ಏನೋ ಜಗಳ ಆಗ್ತಿದೆ. ಅದು ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಟ್ಲೀಸ್ಟ್ ಆ್ಯಂಬುಲೆನ್ಸ್ಗಾದ್ರು ಬಿಡಬೇಕು, ಅವ್ರಿಗೂ ಪಾಪ ಬಿಡ್ತಿಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿ ಫುಲ್ ಟ್ರಾಫಿಕ್ ಇದೆ. ಹೋಗ್ತಾ ಆನ್ ದ ವೇಲಿದ್ದೀನಿ ನಾನು. SMR ಹೇಳಿದೆ ಲೇಟ್ ಆಗ್ತಿದೆಪ್ಪ, ಈ ಥರ ಎಲ್ಲ ಆಗ್ತಿದೆ ಅಂತ. ಇಟ್ಸ್ ಲೈಕ್ ಓಕೆ ಆರಾಮಾಗಿ ಪರವಾಗಿಲ್ಲ ಅಂತಂದರೆ. ಸೊ ಲೆಟ್ಸ್ ಗೋ, ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಜಸ್ಟ್ ಹೊರಟಿದ್ದೀವಿ. ನಾನು, SMR, ವರುಣ್ ಅವರು, ಆಮೇಲೆ ತಿಲಕು ಹೊರಟಿದ್ದೀವಿ. ನಮ್ಮ ಜೊತೆ ಗುರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲೋ ಮಾಡ್ತಿಲ್ಲ, ನಾವು ಲೊಕೇಶನ್ ಹಾಕೊಂಡು, ಬಿಕಾಸ್ ಅವರು ಫಸ್ಟ್ ಟೈಮ್ ಹೋಗ್ತಾಯಿದ್ದು, ನಾವು ಫಸ್ಟ್ ಟೈಮ್ ಹೋಗ್ತಾಯಿದ್ದು. ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಇದೆ. ಇನ್ನು 41 ಅಲ್ಲಿ ಬೈತಿದ್ದು ಸ್ಟಾರ್ಟ್ ಮಾಡಿದಾಗ 41 ಅಂತ. ಇವಾಗ 35 ಕಿಲೋಮೀಟರ್ಸ್ ಇದೆ. ಬಟ್ ಬೇಗನೆ ರೀಚ್ ಆಗ್ತೀವಿ. ಕಂಪ್ಯಾರಿಟಿವ್ಲಿ ನಾನು ಬಂದೆ ಗೊತ್ತಾ ಅಲ್ಲಿಂದ, ನಾನು ಅಂದೆ 2 hours ಆಗ್ತದೆ ಅಂತ. ಕಂಪ್ಯಾರಿಟಿವ್ಲಿ ಇದು ಫಾರ್ ಬೆಟರು. 35 ಕಿಲೋಮೀಟರ್ಸ್ಗೆ ಬರೀ 41 ನಿಮಿಷ ತೋರಿಸ್ತದೆ. ಸೊ ಇವಾಗ ಹೋಗ್ತಾ ಇದೀವಿ, ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ನಾವು. ಒಳಗೆ ಹೋಗ್ತಾ ಇದೀವಿ. ಸೊ ನೋಡಿ, ಆಲ್ಮೋಸ್ಟ್ ಬಂದ್ವಿ ನಾವು. ಸೊ ಇವಾಗ ಒಳಗೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. Thank you so much.
ನನ್ನ ಜೆಂಟಲ್ಮನ್ ಯಾರು ಇಲ್ಲ. ಎಷ್ಟು ಡೂಪ್ ಅವನೇ ಇದ್ದಿದ್ದು KGF ಅಲ್ಲಿ, ಎಷ್ಟೋ ಬರೀ ಫೇಸ್ ಮಾತ್ರ ಯೂಸ್ ಮಾಡಿದ್ದು, ಇದಕ್ಕೆಲ್ಲ ಇವನ್ನೇ ಯೂಸ್ ಮಾಡಿದ್ದು. ಹೆಸರು ಡೂಪ್ ನೋಡ್ರಿ ಇಲ್ಲಿ. ಮೇಜರ್ ಏನ್ ಗೊತ್ತಾ, ಯಶ್ ಬಾಸ್ ಸೀನ್ಗೆಲ್ಲ ಕ್ಲೋಸ್ ಅಪ್ ಮಾತ್ರ ಯಶ್ ಬಾಸ್ ಇಕ್ಕೊಂಡಿದ್ದು, ಇದಕ್ಕೆ ಡೂಪ್ಗೆಲ್ಲ ಗುರುನೇ ಯೂಸ್ ಮಾಡಿದ್ದು. ಶೂಟ್ ಮಾಡ್ತಾ ಇದ್ದಾರೆ ಇವಾಗ ನಮಗೋಸ್ಕರ. ಇವಾಗ ಪಾಪ ನಮ್ಮ ಹುಡುಗ ಬ್ಯಾಕ್ಗ್ರೌಂಡ್ ಇಂದ ಹಿಂಗೆ ಬನ್ನಿ ವರುಣ್ ಬ್ರೋ, ಹಿಂಗೆ ಬನ್ನಿ. ಫುಲ್ ಫ್ಯಾನ್ಸ್ ಎಲ್ಲ ಸಿಕ್ಕಿದಾರಪ್ಪ ನಿಮ್ದೆಲ್ಲ? ಫ್ರೆಂಡ್ಸಾ? ಓಕೆ. ಅಲ್ಲಿ ತುಂಬ ಬಿಡ್ತಾನೆ ಆ್ಯಕ್ಚುಲಿ ಊಟ ಟೈಮ್ ಅಂತ ಬಂದಿದ್ದೀವಿ ಎಲ್ಲರೂ. ಬಿಡ್ತಾನೆ ಯಾರು? ಹೋಗ್ಬೇಕು ಇಲ್ಲಿಂದ, ಬನ್ನಿ ಹೋಗೋಣ. ಕ್ರೇಜಿ ಜನ ಅದಕ್ಕೆ ಇನ್ನ ಬಿಟ್ಟರೆ 1 ಅವರ್ ಸೆಲ್ಫಿನೇ ಆಗುತ್ತೆ ಪಾಪ. ಕ್ರೇಜಿ ನಾಳೆ ನಾವು ಮಾತಾಡ್ಸಿಲ್ಲ, ವೆರಿ ಸಾರಿ, ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲವ್ ಅಂಡ್ ಸಪೋರ್ಟ್. ಏ ಗುರು, ನೀವು ಹೆಂಗ್ರಿ ಅಲ್ಲಿ ಫೀಲ್ಡಿಂಗ್ ನಿಂತಿನಲ್ಲಿ ಹಾರ್ದಿಕ್ ಪಾಂಡ್ಯ ಈಸಿ ಗೆದ್ರು. ಇಂಡಿಯಾಗೆ जयन इंडिया के जय। प्रधानमंत्री का नाम क्या है? नीतीश कुमार। प्रधानमंत्री मोदी। मोदी पूरा नाम बताओ। मोदी सरकार। I got broads in Atlanta, just to lean in the front, credit cards in the scams, ain't no licks in the bank, legacy. ಸೊ ಗೈಸ್ ಫೈನಲಿ ಇಂಡಿಯಾ ಗೆಲ್ತು. ಇವರೆಲ್ಲರೂ ಖುಷಿ ನೋಡಿ. ಎಸ್ ನೋಡಿ, ಅಷ್ಟೊಂದು ಎನರ್ಜೆಟಿಕ್ ಆಗಿಲ್ಲ, ಯಾಕಂದ್ರೆ ಈ ಬೇರೆಯವ್ರ ಹೋಟ್ಲಲ್ಲಿ ಕಿರ್ಚಾಡ್ಬಿಟ್ರೆ ಎಕಡ ತಗೊಂಡು ಹೊಡ್ತಾ ನಾವು. ನಾನು ತಗೊಂಡು ಕೀ ಅಂತ ನೀವು ಕಬ್ಬಣ ಕೊಡು. ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ, ಟೀ ಕುಡಿಯೋಕ್ಕಂತ ಬಂದಿದ್ವಿ. ಸೊ ಮದುವೆ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ವಾಟ್
ಏನಕ್ಕೆ ಇಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ? ಏ ನಡಿಯೋ. ಅಲ್ಲ ಯಾಕೆ ದಿನ ಹಿಂಗೆ ಕಾಣ್ಬಾರ್ದು ನೀನು? ಹಾಗಾದ್ರೆ ದಿನ ನಾನ್ ಸುಂದರವಾಗಿ ಕಾಣಲ್ಲ. ಅಲ್ಲ ದಿನ ನೀನು ಸುಂದರವಾಗಿ ಕಾಣ್ತಾ ಇವತ್ತು ಸ್ವಲ್ಪ ಜಾಸ್ತಿ ಸುಂದರವಾಗಿ ಕಾಣ್ತಾ ಇದೆ. ನನ್ನ ಕಣ್ಣು ಬೇರೆ ಕಡೆ ಹೋಗ್ತಾನೆ ಇಲ್ಲ, ಯಾಕೆ? Oh my gosh. ಗೈಸ್ ನಡೀರಿ ಹೋಗೋಣ ನಾವು. ನಾನೇ ಕಾಣ್ತಾ ಇದ್ದೀನಿ ನೋಡ ಇಲ್ಲೂ 10 out of 10. ಹಾಗೆ. ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಾಯ್ 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 ಬಾಯ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಗುರು, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಾಳೆ ವಿ ಆರ್ ಗೋಯಿಂಗ್ ಟು ವಾಟರ್ ಪಾರ್ಕ್. ಬರ್ತಿರೋದಾನೆ ವಾಟರ್ ವರ್ಲ್ಡ್ ಸಕ್ಕತ್ತಾಗಿರುತ್ತೆ. ಆಟ ಆಡಕ್ಕೆ. ಬನ್ನಿ, ಸಕ್ಕತ್ತಾಗಿರುತ್ತೆ. ನಾಳೆ ಹೋಗೋಣ. ಬೆಳಿಗ್ಗೆ ಒಂದು 12 ಗಂಟೆಗೆ ಇಲ್ಲ ಬಿಡೋಣ. ಇಲ್ಲ. ಓ ಬ್ರೋ, 4 ಗಂಟೆಗೆ ಕ್ಲೋಸ್. ಏನ್ 12 ಗಂಟೆಗೆ? ಬೆಳಿಗ್ಗೆ ಜಾವ ಎದ್ದೋಗಾಗುತ್ತೆ. 10 ಗಂಟೆಗೆ ಅಲ್ಲಿ ಇರ್ಬೇಕು ನಾವು. ಎಕ್ಸಾಕ್ಟ್ 10 ಗಂಟೆಗೆ. 10 to 4 ಓಪನ್ ಇರೋದು. 4 ಆದ್ಮೇಲೆ ಕ್ಲೋಸ್. ಅಲ್ಲಿ ಹೋಗ್ಬಿಟ್ಟು 3:30ಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಒಂದಂತೂ ಹೇಳ್ತೀನಿ, ನೀನೇ ಬರಲ್ಲ 10 ಗಂಟೆಗೆ. ಟೈಮೇ ಕರೆಕ್ಟ್ ಆಗಿ ಇವಳೇ ಬರಲ್ಲ. ಫನ್ವರ್ಲ್ಡ್ ಅಂದ್ರೆ ನಾನು ಬರ್ತೀನಿ. ಮೇಕ್ರಿ ಸರ್ಗ ನಮ್ಮನೆ ಹತ್ರನೇ. ನಾನು ಅರ್ಧ ಗಂಟೆ ಆದ್ಮೇಲೆ ಎದ್ದು ಬರ್ತೀನಿ. ಚಡ್ಡಿ ಹಾಕೊಂಡೆ ಬಂದ್ಬಿಡ್ತೀನಿ ನಾನು. ಹಂಗೆ ಏನಂತೀಯ? ಡನ್. ಓಕೆನಾ? ಹೋಗೋಣ ನಾಳೆ. ನೀನು 1 ಅವರ್ ಬರಕಲ್ಲಿಂದ. ಗೈಸ್ ಫೈನಲಿ ನಾನು ವಾಟರ್ ವರ್ಲ್ಡ್ ಹೋಗ್ತಾ ಇದೀನಿ. ಇವ್ರ ಹತ್ರ ನಾನು ಒಂದು 6 ತಿಂಗಳಿಂದ ಕೇಳೋಳು ಇವಳು ಕರ್ಕೊಂಡೋಗು ಅಂತ. ಫ್ರೀ ಸಿಗ್ತಾ ಇರಲಿಲ್ಲ. ಇವಾಗ ನಾವೆಲ್ಲ ಫಿಗರ್ ಔಟ್ ಮಾಡಿದೀವಿ ಯಾವ ಥರ ಕಾಂಟೆಂಟ್ಸ್ ಮಾಡಬೇಕು, ಯಾವ ಥರ ಹಾಕೊಳ್ಬೇಕು ಅಂತ. ಸೊ ಅದಕ್ಕೋಸ್ಕರ ಈಸಿ ಆಗ್ತಾಯಿತ್ತು. ಓಕೆ. ಅಂಡ್ ಮೋರ್ ಓವರ್ ಆಲ್ ಥ್ಯಾಂಕ್ಸ್ ಟು ಗುರು. ಪಾಪ ಅವ್ನು ಮ್ಯಾನೇಜ್ ಮಾಡ್ತಾನೆ ಎಲ್ಲದನ್ನು. ಎಲ್ಲ ಕಡೆ ಬಂದು ಕ್ಯಾಮ್ರಾ ಪಟ್ಟಂತ ಹಿಡಿತಾನೆ. ಇವತ್ತು ಅಭಿ ಸ್ವಲ್ಪ ಹೆಲ್ಪ್ ಮಾಡ್ದ. ಅಭಿ ಬರ್ತಾ ಇರಲಿಲ್ಲ. ಇವತ್ತು ಬಂದಿರೋದು ಅಭಿ. ಸುಹಾಸ್ ಬಿಸಿ ಫುಲ್ ಹುಡುಗಿ ಜೊತೆ ಅನ್ಸುತ್ತೆ, ಅದಕ್ಕೆ ಕರೆದ್ರೂ ಬರಲ್ಲ ಪಾಪ. ಅಭಿ ಟ್ರಿಪ್ಪಲ್ಲಿ ಇದ್ದ ಅಂತ ಬಂದಿಲ್ಲ ನೋಡಿ. ಅಭಿ ಬಂದಿರೋದು ಇವತ್ತು ಬಂದಿರೋದು ಸುಹಾಸ್, ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ. ಸೊ ನಾಳೆ ಕ್ರೇಜಿಂದ ಫನ್ ಇರುತ್ತೆ ವಾಟರ್ ವರ್ಲ್ಡಲ್ಲಿ. ನೋಡೋಣ ಯಾರ್ಯಾರನ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು. ಲೆಟ್ಸ್ ಟ್ರೈ. ನೀರಲ್ಲಿ ಮುಳುಗ್ಸೋದ್ಕಿಂತ ಅದು ರೈಡ್ಗಳಿರುತ್ತೆ ಒಂದು ನೀರಲ್ಲಿ. ಅಲ್ಲಿಂದ ಎಗರು ಬಿಟ್ಟು ನೀರಿಗೆ ಬೀಳೋದೆಲ್ಲ ಇರುತ್ತೆ. ಅಲ್ಲಿ ನೀರಲ್ಲಿ ಯಾರು ಹುಚ್ಚೋಗಿದ್ದೀರಲ್ವಾ? ಉಯ್ದಿರ್ತಾರೆ. ಉಯ್ದಿರ್ತಾರ? ಮತ್ತೆ ಅದರಲ್ಲೇ ಆಟ ಆಡ್ಬೇಕಾ? ಅದ್ರ ಬಗ್ಗೆ ಏನ್ ಗೊತ್ತಾ, ನಾವು ಚಿಕನ್ ತಿನ್ಬೇಕಾದ್ರೆ ಏನು ಯೋಚನೆ ಮಾಡ್ಬೇಕು. ಸುಮ್ಮನೆ ಚಿಕನ್ ಚಿಕನ್ ತಿನ್ನೋದ್ ಬಗ್ಗೆ ಯೋಚನೆ ಮಾಡಬಾರ್ದು. ಚಿಕನ್ ಮಾತ್ರ ತಿನ್ಬೇಕು. ಸಾತ್ರ ತಿನ್ಬಿಡ್ಬೇಕು. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಟ್ ಅಲ್ಲಿ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಷ್ಟೇ. ಕಡಿಮೆ ಇರುತ್ತಾ? ತುಂಬಾ ಕಮ್ಮಿ ಇರುತ್ತೆ. ನೋಡ್ತೀನಿ ನಾಳೆ ಗೊತ್ತಾಗುತ್ತೆ. ರಶ್ ಇದ್ರೆ ಅಂಡ್ ವೀಕ್ ಡೇಸ್ ಬೇರೆ ಅಲ್ವಾ? ನಾನು ನೀರಿಗೆ ಇನ್ನೇನು ನೀರಿಗೆ ಬಟ್ಟೆ ಹಾಕೊಂಡು ಇಲ್ಲ ಬಟ್ಟೆ ಅಂದ್ರೆ ಟೀ ಶರ್ಟ್ಸ್ ಇರುತ್ತೆ. ಸ್ವಿಮ್ಮಿಂಗ್ ಶರ್ಟ್ ಬಟ್ಟೆ ಥರ ಆ ಕಡೆ ಇರುತ್ತೆ ಸ್ವಲ್ಪ. ಬಟ್ಟೆ ಎಲ್ಲರೂ ಬರೋಕ್ಕಾಗಲ್ಲ. ಇರುತ್ತಲ್ಲ. ಲೆಟ್ಸ್ ಗೋ. ತಲೆಗೆ ಹೋಗ್ತೈತೆ. ನಾಳೆ ಫಸ್ಟ್ ಟೈಮ್ ನಾನು ತುಂಬಾ ದಿನ ಆಯ್ತು ನೀರಿಗೆಲ್ಲ ಇಳಿದು. ಹೌದಾ? ಸಕ್ಕತ್ತಾಯ್ತು. ಬಟ್ ಸನ್ಸ್ಕ್ರೀನ್ ಫುಲ್ ಮುಖ ಕೈ ಮೈ ಎಲ್ಲ ಹಚ್ಕೊಂಡ್ ಬರ್ಬೇಕು ಎಲ್ರು. ಏನು ಉಪಯೋಗ? ನಾನು ಹಚ್ಚಿದ್ರು ಒಂದೇ ಕಲರ್, ಹಚ್ಚಿಲ್ಲ ಒಂದೇ ಕಲರ್. ಹಚ್ಚಿದ್ರು ಒಂದೇ ಕಲರ್, ಹಚ್ಚಿಲ್ಲ ಒಂದೇ ಕಲರ್ಗಿನ್ನ ಸ್ಕಿನ್ ಹೆಲ್ತಿ ಆಗುತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಅಲ್ಲಿ ಹುಚ್ಚ ಹೋಗಿರ್ತಾರಲ್ಲ ಅದ್ರೊಳಗಡೆ ಏನು ಹೆಲ್ತಿ ಆಗುತ್ತೆ ಸ್ಕಿನ್? ಅಲ್ಲ ನೀನ್ ಯಾಕೆ ನೀರೊಳಗೆ ಯಾಕೆ ಹೋಗ್ತೀಯಾ? ನೀರೊಳಗೆ ನೀನು ಹೋಗಲ್ಲ. ನಾನು ಹೋಗ್ತೀನಿ. ಹಾಂ, ಎಂಜಾಯ್ ಮಾಡ್ಬಿಡ್ಬೇಕು. ನಾವು ಅನ್ಕೋಬೇಕು ಅಲ್ಲೆಲ್ಲೋ ಗಲೀಜ್ ನೀರು ಇರಲಿಲ್ಲ. ಇವ್ರ ಪಕ್ಕ ನಾನೇ ಯಾಕೆ ಹೋಗಿ ಸುಸು ಮಾಡಬಾರ್ದು? ಇವ್ರಿಗೂ ಈಗ ತುಂಬ ಡೀಪ್ ಇರುತ್ತೆ ಅಲ್ಲಿ. ತುಂಬಾ ಅಲ್ಲ, ಸ್ವಲ್ಪ. ಬರಲ್ಲ ಇಲ್ಲ ತುಂಬಾ. ಎಲ್ಲ ತೆಗೆದು ಎಸ್ಬಿಡ್ತೀನಿ ನೀರೊಳಗೆ ನಾನು. ನೀವು ಸ್ವಿಮ್ಮಿಂಗ್ ಮಾಡಿರೋ ರೀಲ್ಸ್ ನಾನು ನೋಡಿ ನಿಮ್ಗೆ ತಲೆ ಕೆಡ್ಸ್ಕೊಬೇಡಿ. ಸೊ ಗೈಸ್ ಅವ್ರನ್ನ ಕಳ್ಸ್ಕೊಡೋಣ ಇವಾಗ. ಇವ್ರದ್ದು SUV ಮುಂದೆ ಹೋಗ್ಲಿ, ನಾವು ಚಿಕ್ಕ ಕಾರ್ ಅವ್ರ ಹಿಂದೆ ಹೋಗೋಣ ನಮ್ಮ ಬಾಡಿಗೆ ನಾವು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು. ಥ್ಯಾಂಕ್ ಯು ಸೋ ಮಚ್ ಅಭಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬೀಸ್ ವಾಕ್ ಬಾಯ್. ಹುಷಾರು. ಫೋನ್ ಮಾಡ್ರಿ ಮನೆಗೆ ಹೋಗಿ ರೀಚ್ ಆದ್ಮೇಲೆ ಫೋನ್ ಮಾಡ್ರಿ. ಚಲೋ ಗೈಸ್, ಇವಾಗ ವರುಣ್ ಬ್ರೋನ ಡ್ರಾಪ್ ಮಾಡ್ತಾ ಇದ್ದೀವಿ. ಅವ್ರನ್ನ ಡ್ರಾಪ್ ಮಾಡಿ ನೆಕ್ಸ್ಟು ಚಿಲ್ಪಿಲ್ನ ಡ್ರಾಪ್ ಮಾಡ್ತೀವಿ. ಚಿಲ್ಪಿಲ್ನ ಡ್ರಾಪ್ ಮಾಡಿ ನೆಕ್ಸ್ಟು ನಾವಿಬ್ರು ಏಕಾಂತದಲ್ಲಿ ಲಾಂಗ್ ಡ್ರೈವ್ ಹೋಗ್ತೀವಿ. ಎಂಥದ್ದು ಲಾಂಗ್ ಡ್ರೈವ್? ಯಾಕೆ ಲಾಂಗ್ ಡ್ರೈವು? ನಿನ್ನ ಮನೆಗೆ ಬಿಡಕ್ಕೆ. ಲಾಂಗ್ ಡ್ರೈವೇ ಆಗುತ್ತೆ. ಕರೆಕ್ಟ್. ಲೆಟ್ಸ್ ಗೋ. ಸಾರಿ ಗೈಸ್ ಇವಾಗ ವರುಣ್ ನೀನು ಒಟ್ಟು ಆಯ್ತಪ್ಪ ನಿಂದು. ಚಿಪ್ ಆಗಿ ಮಾತಾಡ್ತಾರ ಅವಾಗಿಂದ. ಅವಾಗಿಂದ ಎಲ್ರು ಅಲ್ಲ ಇವ್ರಿಬ್ರೆ. ನಾನು ಅಲ್ಲ ಆದ್ರೂ ವರುಣ್ ಬ್ರೋ ಚಿಲ್ಪಿಲಿ ಕೆಲ್ಸಕ್ಕೆ ಬರ್ದವನು ಅಂದ್ಬಿಟ್ರು ಅವಾಗ. ಹೇಳಿದ ವೇಸ್ಟ್ ಮಾಡಿ ನೀನು ಅಂತ ಅಂದ್ರು. ಆಲ್ಮೋಸ್ಟ್ ಹಂಗೆ ಅಳಿಯೆಲ್ಲ ಮಗಳು ಗಂಡ. ಸಾರಿ ಬ್ರೋ. ಎಕ್ಸಾಂಪಲ್ ನಾನು ಕೊಡ್ದ. ಎಕ್ಸಾಂಪಲ್ ಕೊಡ್ರಿ ಬ್ರೋ, ಎಕ್ಸಾಂಪಲ್ ಇನ್ನೊಂದ್ಸಲ ಪ್ಲೀಸ್. ಅಲ್ಲ ನಾನು ಹೇಳಿದ್ದು ನೀವು ಒಂದೇ ಮನೆಯಲ್ಲಿ ಇಬ್ರು ಇರ್ತಾರೆ. ಅಣ್ಣ ತಮ್ಮ ಒಬ್ರು ಅಣ್ಣ, ಆಮೇಲೆ ಇವ್ರ ತರ ಓದ್ಲ ಸರಿ ಇವ್ರ ತರ ಇನ್ನೊಬ್ರು ಇರ್ತಾರಲ್ಲ. ಅವಾಗ ಅವ್ರ ಕಷ್ಟ ಆಗುತ್ತೆ ಅಂತ. ಕಷ್ಟ ಆಗುತ್ತೆ ಮನೆಗೆ ಇರೋದಕ್ಕೆ. ಎಂತ ಗಾಂಡುನ ನೀನು ಓತ್ಲ ಹೊಡ್ಕೊಂಡಿರ್ತೀಯ ಅಂತ ಬೈತಾಳೆ ಅಂತ ಹೇಳ್ತಾ ಇದ್ರು ಅವ್ರು ಅವಾಗ್ಲೇ. ಆಫ್ ಕ್ಯಾಮ್ರಾ ನಾವು ಅದನ್ನ ಆನ್ ಕ್ಯಾಮ್ರಾ ಹೇಳಿದ್ವಿ. ಬೇಜಾರು ಮಾಡ್ಕೊಂಬಿಡಿ. ಸಾರಿ ಫಾರ್ ದ ಬ್ಯಾಡ್ ವರ್ಡ್ಸ್.
ಚೆನ್ನಾಗಿತ್ತು ಇವತ್ತು, ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು, ನೈಸ್ ಡೇ. ಯಾರೆಲ್ಲ ಬಂದ್ಬಿಟ್ಟು ನಮ್ಗೆ ಫೋಟೋ ತಗೊಂಡ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಚ್ ಲವ್. ಇಷ್ಟೊಂದು ಪ್ರೀತಿ, ಅದು ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಹೌದು. ಆದ್ರೂ ಒಂದು ಸ್ಟೋರಿ ಇನ್ನ ಮಿಸ್ಸಿಂಗ್ ಇದೆ, ಅದನ್ನ ಹೇಳ್ಬೇಡ, ನನ್ನ ಮನಸ್ಸಲ್ಲಿ ತಡಿತಲ್ಲ. ಏನ್ ಹೇಳ್ಬಿಡಿ. ಊಟದ ಹೇಳು. ಹೇಳಿ ಬ್ರೋ, ನೀವೇ ಹೇಳ್ಬಿಡಿ. ನಾನೇನೇ ಕೇಳಲಿ? ಅವ್ರ ಅಜೀಬ್ ಆಗೋದು ಅವರೆಲ್ಲ ಕೇಳ್ತಾರೆ, ನೀನ್ ಹೇಳ್ಬೇಕು ತಾನೆ. ಅವ್ರ ಅಜೀಬ್ ಆಗೋದು ನೀನ್ ಹೇಳ್ಬೇಕಾ? ಹೇಳೋ. ಏನೋ ಇವರಿಬ್ರು ಸನ್ನೆಗಳು ಮಾಡ್ಕೊತ. ನಾವ ಆಯ್ತು ಗೈಸ್. ಏನ್ ಗೊತ್ತಾ ಗೈಸ್, ಏನು ಅಂದ್ರೆ ಏನಿಲ್ಲ ಗೈಸ್, ಊಟ ಅರುಣ್ ನೋಡ್ಬಿಟ್ರೆ ಟೆನ್ಷನ್ ಇವಾಗ. ಇರ್ಲಿ ಬಿಡಿ ಗೈಸ್, ಆದ್ರೂ ಅವ್ರು ಹಿಂಗಂದ್ರು. ಅಂದ್ರೆ ಏನು ತಪ್ಪಾಗಿ ಹೇಳಿಲ್ಲ ಅವರು, ಅದು ಬೇರೆ ಏನೋ ಇವಾಗ ಜನ ಹಂಗೆ ತಿಳ್ಕೊಂತಾರೆ, ತಪ್ಪಾಗಿ ಹೇಳಿದ್ರು ಅಂತ. ಏನು ಅಂತ ಹೇಳಿ ಇವಾಗ ಹೇಳಲೇಬೇಕು ತಾನೆ, ಜನ ತಪ್ಪಾಗಿ ತಿಳ್ಕೊಳ್ಳಲ್ಲ, ಅರುಣ್ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಹೌದು ತಪ್ಪಾಗಿ ತಿಳ್ಕೊಂತಾರೆ. ಇವಾಗ ನೀವೇ ಹೇಳ್ಬಿಡಿ ಬ್ರೋ. ಏನು ಆಗಿಲ್ಲ ಗೈಸ್, ಸುಮ್ನೆ ಓದ್ಲಾ. ಆಯ್ತು ಬಿಡಿ, ಆಯ್ತು. ಏನಿಲ್ಲ ಗೈಸ್, ಏನೋ ಮಾಡಿಲ್ಲ ಪಾಪ ಒಂದು. ಬಟ್ ನಥಿಂಗ್ ನೆಗೆಟಿವ್. ಏನು ನೆಗೆಟಿವ್ ಇಲ್ಲ, ಏನೋ ಪಾಸಿಟಿವ್ ಇಲ್ಲ, ಏನಿಲ್ಲ. ಊಟದ ಬಗ್ಗೆ, ಏನು ಊಟದ ಬಗ್ಗೆ ಇವ್ರ ಪ್ಲೇಟ್ಸ್ ಅಲ್ಲಿ ಏನೇನೋ ನಾವು ಹಾಕ್ತಿರೋ ತೆಗ್ ನೀವು ಹಾಕ್ತಿದ್ವಿ, ಇವ್ರು ಹಾಕ್ತಿದ್ರು. ಅಷ್ಟೇ ಆಗಿದ್ದು. ಅಲ್ಲಿ ಇವ್ರೇನೋ ಡೈಲಾಗ್ ಹೇಳಿದ್ರು, ಆ ತರ ಅಷ್ಟೇ ಆಗಿದ್ದು. ಅದು ಬಿಟ್ರೆ ಮ್ಯಾರೇಜ್ ಬಗ್ಗೆ ಎಲ್ಲ ತುಂಬಾ ಮ್ಯಾರೇಜ್ ಬಗ್ಗೆ ಯಾರು ಮಾತಾಡಿದ್ರು? ಅಲ್ಲ, ಜನ ನೆನ್ಕೊಂಡ್ಬಿಡ್ತಾರೆ. ಇಲ್ಲ ಆಯ್ತು, ಕ್ಲಾರಿಟಿನೇ ಕೊಟ್ಬೇಡ ಸುಮ್ಮನೆ. ಇವಾಗ ಕ್ಲಾರಿಟಿ ಕೊಟ್ಬೇಡ ಗೈಸ್. ಹೋಗಿ 1 ನಿಮಿಷ ಆಗಿದೆ ಗೈಸ್ ಕೂತ್ಕೊಳ್ಳೋದು ಊಟಕ್ಕೆ. ಅವರು ಕ್ಯಾಟ್ರಿಂಗ್ ಮಾಡಿದ್ರಲ್ಲ, ಅವ್ರು ಬಂದ್ರು. ಬಂದಿದ ತಕ್ಷಣ ವರುಣ್ ಬ್ರೋಗೆ ಐ ಬ್ರೋ ಹಂಗೆ ಅಂತ ಅಂದ್ರೆ, ನೆಕ್ಸ್ಟ್ ಏನು ಬ್ರೋ ಊಟ ಸಕ್ಕತ್ತಾಗಿದೆ ಅಂತ ವರುಣ್ ಬ್ರೋ ಹೇಳ್ತಾ ಇರೋದು. ಊಟನೇ ತಿಂದಿಲ್ಲ 1 ಸೆಕೆಂಡ್, ಅದೇನು ಏನೋ ಆಗಿಲ್ಲ, ಸಕ್ಕತ್ತಾಗಿದೆ ಬ್ರೋ ಊಟ ಅಂತೆ ವರುಣ್ ಬ್ರೋ ಹೇಳ್ತಾ ಇರೋದು. ಆಮೇಲೆ ನೋಡಿದ್ರೆ ಬ್ರೋ ಈ ಪಲ್ಯ ಇದೇನು ಪಲಾವ್ ಬ್ರೋ, ರೈಸೇ ಚೆನ್ನಾಗಿಲ್ಲ ಬ್ರೋ, ಇದೇ ಚೆನ್ನಾಗಿಲ್ಲ ಬ್ರೋ ಅಂತ ರೀಸನ್ ಹೊಡಿತಾವ್ರೆ. ನಂಗೆ ಖಾರ ಅನಿಸ್ತು ಬ್ರೋ, ನನಗೆ ಹೇಳ್ಬೇಕು ಅದು. ಮತ್ತೆ ನೀವ್ ಹೆಂಗ್ ಹೇಳ್ಬಿಟ್ರೆ ಚೆನ್ನಾಗಿದೆ ಅಂತ? ಬ್ರೋ ಚೆನ್ನಾಗಿ, ಆಕ್ಚುಲಿ ಚೆನ್ನಾಗಿ, ಎಲ್ಲ ಚೆನ್ನಾಗಿತ್ತು. ಬಟ್ ಖಾರ ಇತ್ತು ಬ್ರೋ. ಸ್ಟಾರ್ಟಿಂಗ್ ಪಲಾವ್ ಖಾರ ಇತ್ತು. ಪಲಾವ್ ಖಾರ ಇತ್ತು, ಅದನ್ನ ಖಾರ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಸ್ಟಾರ್ಟಿಂಗ್ ಬಂದ ತಕ್ಷಣ ಊಟ ಮಾಡಿಲ್ಲ ಬ್ರೋ. ಇವಾಗ ಯಾರೋ ಒಬ್ರು ಬರ್ತಾರೆ, ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು. ಹೇಳಿದ್ ಹೆಂಗಿತ್ತು ಗೊತ್ತಾ? ಇವಾಗ ಪೊಲೀಸವ್ರು ಬಂದ್ರೆ ಕಳ್ಳ ಸರ್ ಅಂತ ಅಂದ್ಬಿಟ್ರು ಡೈರೆಕ್ಟ್ ಆಗಿ. ಲಾಯರ್ ಬಂದ್ರೆ ಕೇಸ್ ಗೆದ್ರಿ ಸರ್, ಸಾಕಾಗಿ ಗೆದ್ರಿ ಸರ್, ಕೇಸೇ ವಾದ ಮಾಡಿಲ್ದೇ ನೀವು ಆತರ ಹೇಳಿದ್ದು ಅಂತ ಅವ್ರು ಹೇಳ್ತಾ ಇರೋದು. ಆದ್ರೆ ಬೇಜಾರು ಮಾಡಬಾರ್ದು. ನಂದು ಒಂಥರ ನಿರಾಳವಾದ ಮನ್ಸಿದಂಗೆ. ನಿರಾಳವಾದನ? ಏನ್ ನಿರಾಳ? ಆತರ, ಅದು ಒಂದು ಆಳ ಆತರ. ಇಷ್ಟ ಅಷ್ಟೇ ಆಗಿದ್ದು, ಬೇರೆ ಏನೇನಿಲ್ಲ. ಪಾಸಿಟಿವ್ ಥಿಂಕಿಂಗ್. ಊಟ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಇವ್ರು ಹೇಳ್ಬಿಟ್ಟು ಕಮೆಂಟ್ ಕೊಟ್ರು. ಅದಕ್ಕೋಸ್ಕರ ನಾವು ಅವಾಗಿಂದ ನಗ್ತಾ ಇದ್ವಿ. ಅದ್ ಹೆಂಗ್ ಕಮೆಂಟ್ ಕೊಟ್ಬಿಟ್ರು ಇವರು, ಸುಮ್ನೆ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಹೇಳ್ತಾ ಇದ್ರು. ಆ ಮೂಮೆಂಟ್ ತುಂಬಾ ಫನಿ ಆಗಿತ್ತು. ಆ ಜಾಗದಲ್ಲಿ ಫನಿ ಆಗಿತ್ತು ನೋಡಕ್ಕೆ. ಶಶಿಕಲಾ ಬರ್ಲೇನೆ, ಬಾಯ್ ಬಾಯ್ ಕಣೋ. ಗೈಸ್ ಇದು ಬೇಕಂತ ಹೇಳಿ ನಾನು ವ್ಲಾಗ್ ಮಾಡ್ತೀನಿ. ಅದು ಇವ್ರು ಮಾಡಕ್ಕೆ ಆಗಲ್ಲ ಬ್ರೋ ನೀವು ವ್ಲಾಗ್. ಬ್ರೋ ಇವ್ರು ಹುಡುಗಿ, ನಾನು ಹುಡುಗ. ಇವ್ರು ಬರೀ ಕೆಟ್ಟ ಶಶಿಕಲಾ, ನಾನು ವರುಣ್ ಅಂತ. ಓಕೆನಾ? ನಾನು ಹೆಂಡ್ತಿ ಇವರು. ನೆಕ್ಸ್ಟ್ ಒಂದು ವ್ಲಾಗ್ ಬರ್ತದೆ, ಆ ಥರ ಬೇಕು ಅನ್ನೋ ಕಮೆಂಟ್ ಮಾಡಿ. ಅದು ಬರೀ ಎಲ್ಲ ಬೀಪೆ ಹಾಕ್ಬೇಕು. ನೀವು ಒಬ್ಬರೇ ನೀವು ಮೂಗಿ ಆಗ್ಬಿಟ್ಟಿಬ್ರು ನೀವು. ನನ್ನ ವ್ಲಾಗಲ್ಲಿ ಮೂಗಿ ಶಶಿಕಲಾ ಇದು ಕೊಟ್ಟು ಮೂಗಿ ಅಂತ ಹಾಕ್ಬಿಡ್ತೀನಿ. ಮತ್ತೆ ಏನ್ ಮಾಡಿ ಬ್ರಾಕೆಟ್ ಅಲ್ಲಿ ಬಾರೋ ಅಂತ ಶಶಿಕಲಾ ಇಂತ ಡೇವಲ್ ಕೊಟ್ಬಿಡ್ತೀನಿ ಲೈ. ಕ್ರೇಜಿ ಇವ್ರುಗಳು. ಅವಾಗಿಂದ ಶಶಿಕಲಾ ಅಂತ ಎಷ್ಟು ಮಾತಾಡಿದಾರಂದ್ರೆ ಗೈಸ್, ಬಿದ್ದು ನಕ್ಕಿದ್ದೀನಿ. ಸೊ ನಿಮ್ಗೂ ವ್ಲಾಗ್ ಬೇಕಾದ್ರೆ ಹೇಳಿ, ವರುಣ್ ಅವರು ಚಾನಲ್ ಅಲ್ಲಿ ಬರುತ್ತೆ. ಸೊ ಐ ಹೋಪ್ ಯು ಎಂಜಾಯ್ ದ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಐ ಲವ್ ಯು.